ಅಷ್ಟು ಅವನ್ನ ಏನೇನೋ ತಗೊಂಡೆಲ್ಲ. ನಿನ್ ಬಕ್ಕಣ್ಣ ಒಂದಿಸಿಟ್ಟಿನಿ, ನನ್ನ ಬಕ್ಕಣ್ಣ ಒಂದಿಸಿಟ್ಕೊಂಡಿ ಮಾಮ. ಮನೆಗೆ ಹೋಗೋಣವ, ಮುಗಿತಾ ನಿಂದು? ಮುಗಿತು, ಮನೆಗೆ ಹೋಗೋಣ. ಅಯ್ಯ ಇದೇನು ನಮ್ಮ ಸುಧವಲ್ಲ? ಏ ಸುಧವಾ, ಏ ಸುಧಾ. ನಾನು ಐ ಅಪ್ಪಾಜಿ, ಮಾವ ಅಪ್ಪಾಜಿ ಬಂದರ. ಅಪ್ಪಾಜಿ ಅಪ್ಪಾಜಿ. ಯಾರು 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 ಗುಂಡಕ? ಅಯ್ಯೋ ನಿಂದ್ರ ಮಾವ, ಅಪ್ಪಾಜಿ ಬಂದರ. ನಿಂದ್ರತಿ ಬಲ್ಲಿನ. ಐ ಅಪ್ಪಾಜಿ ಅಪ್ಪಾಜಿ. ಆರಾಮದೇನಪ್ಪ ವಿರೂಪಾಕ್ಷಿ? ಏ ನೀವು ಅಪ್ಪಾಜಿ ಎಲ್ಲಿದಾನ? ಸುಮ್ಮನೆ ಸುಳ್ಳು ಹೇಳ್ತೇನ? ಅಯ್ಯೋ ಆಕೆಗೆ ಸುಳ್ಳು ಹೇಳ್ತಾಳ? ನಾನಾ ಬಂದೀನಿ, ಕರೇನ ನಾನಾ ಬಂದೀನಪ್ಪ. ಆರಾಮದಾಳ ನಿಮ್ಮ ಅಕ್ಕ? ಆರಾಮದಾರ ಅತ್ತಿಯರು? ನೀ ಆರಾಮದಿಯ? ನನ್ನ ಮಗಳು ಆರಾಮದಾಳನಪ್ಪ. ನೀವ್ಯಾಕೆ ಬಂದ್ರಿ? ನೀವು ಎದಕ್ಕೆ ಬಂದ್ರಿ ಹೇಳ್ರಿ? ನಿಮ್ಮವ್ವ ನನಗೆ ಏನೇನೆಲ್ಲ ಹೇಳಿ ನಮ್ಮ ತಂಗಿನ ನಮ್ಮ ಜೊತೆ ಕಳ್ಸಾಳ, ನಾನು ಮರ್ತೀರ ನೀವು? ಅವು ಎಲ್ಲ ನೋಡಪ್ಪ, ಸಂಬಂಧಿಕರು ಸಂಬಂಧ ಅಂದ್ಮ್ಯಾಗ ಎಲ್ಲ ಹಾಕಿರ್ತಾವು. ನನಗೆ ನಿನ್ನ ಕೈಲೇ ಬುದ್ಧಿ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ನನ್ನು ಯಾರು ಕರ್ದಾರ ನಮ್ಮ ಮನೆಗೆ? ನೀವು ನಮ್ಮ ಮನೆಗೆ ಬರಬೇಡ್ರಿ, ನಾವು ನಿಮ್ಮ ಮನೆಗೆ ಬರೋದಿಲ್ಲ, ಯಾವ ಸಂಬಂಧನೂ ಇಲ್ಲ, ಯಾವ ಸಾಟಿನೂ ಇಲ್ಲ ಅಂತೇಳಿ ನೀವು ಸ್ವಚ್ಛ ಹೇಳಿ ಕಳ್ಸಿದ ಮ್ಯಾಗನು ಮತ್ತೆ ಎದಕ್ಕೆ ಬಂದಿ ನೀನು? ನಾನು ಮಾವದಿ ನಿನಗೆ. ಏನು ನೀನು ನಿನ್ನ ತಂಗಿ ಕೊಡೋದಷ್ಟ ಅಲ್ದ, ನಾನು ನಿನಗೆ ಮಾವನು ಆಗ್ಬೇಕು. ಅದನ್ನೊಂದಿಟ್ಟು ಕಬರಿಟ್ಗ. ನನ್ನ ತಂಗಿನ ನೀ ಬ್ಯಾಡ ಅಂತಂದು ಎಲ್ಲ ಬಿಟ್ಕೊಟ್ಟು ಬಂದಾಳ. ಇನ್ನೇನು ಸಂಬಂಧ? ನಮ್ಮ ಮನೆಗಂಕರು ಬರಬೇಡ. ಮಾನ ಮರ್ಯಾದೆ ಇದ್ದತ್ತಾದ್ರ, ಮರ್ಯಾದೆ ಉಳ್ಳತ್ತಾದ್ರ ಇತ್ತಿಂದಿತ್ತಾಗ ಹೋಗ್ಬಿಡು. ನೀ ಬಾರವ, ಸುಮ್ಮನೆ ಬಾ, ಹೋಗನ್ವಾ ಮನೆಗೆ. ನಾವು ಯಾರ್ಯಾರ ಸಿಕ್ಕರ್ ಹಾದಿಗೆ ಹೋಗರ್ ಬೀದಿಗೆ ಹೋಗರ್ನೆಲ್ಲ ಮನೆಗೆ ಕರ್ಕೊಂಡು ಹೋಗಂತ ಅದು ಗ್ರಾಚಾರ ನನಗೇನು ಬಂದಿಲ್ಲ. ನಡಿ ಸುಮ್ಮನೆ. ಅಲ್ಲೋ ವಿರೂಪಾಕ್ಷಿ, ನೀ ಮಾತಾಡೋದು ನಿನಗ ಸರಿ ಅನ್ಸುತ್ತೇನ? ನೀ ಹಂಗೆ ಕೊಡಿಮ್ಕೊಂಡು ಹೋದ ಕೂಡಲೇ ನಮ್ಮ ಮಧ್ಯೆ ಇರೋ ಸಂಬಂಧ ಎಲ್ಲ ಬಿಟ್ಟು ಹೋಗುತ್ತಾ ಏನು? ಈಗ ಆಕಿ ನಿನ್ನ ಹೆಗಲ ಮೇಲೆ ಹೊತ್ಕೊಂಡು ಅಡ್ಯಾಡಕತ್ತಿಯಲ್ಲ, ಆಕಿ ನನ್ನ ಮಗಳನ್ನ ಸುಳ್ಳಾಗತ್ತ? ಒಂದಿನಕ್ಕೂ ಆತ ನಿನ್ನ ಮಗಳು ಅಂತಂದು ಎತ್ಕೊಂಡು ಒಂದಿನಕ್ಕೂ ಮುದ್ದಾಡಿಲ್ಲ, ಮಗಳಂತ ಒಂದಿನಕ್ಕೂ ತಲೆ ಮೇಲೆ ನಿನಗೆ ಕೈ ಆಡಿಸಿಲ್ಲ. ಅಂತ ತಗೋಗಿ ಈಕಿ ಅಪ್ಪ ಅಂತ ತಳಕತ್ತಾಳ ನೋಡ. ಹೇಳ್ತೀನಿ ನಾನು, ನಿನ್ನ ಬಡತನ ಬೀಳ್ತಗೊಂಡಕ್ಕ. ಸುಮ್ಮನೆ ಬಾ. ಅಯ್ಯೋ ಇವನವನು ಇವ ಏನಿವ? ನಾನ ಎಲ್ಲ ಮರ್ತು ಬಂದಿ. ನನಗ ಈಗ ಹೆಂಡತಿ ಮಕ್ಕಳು ಇಲ್ಲದೆ ಇರೋಕ್ಕಾಗೋಲ್ದು. ಅದಕ್ಕೆ ಬಂದ್ರೆ ಇವ ಏನಿವ ನನಗನ ಆಟ ಹಚ್ಚನಲ್ಲ. ಮಾಡ್ತೀನಿ ತಡಿ ಇವಂಗ. ಮೊದ್ಲು ಮನೆಗೆ ಹೋಗ್ತೀನಿ. ಓ ಯಾವಾಗ ಬಂದಪ್ಪ? ಆರಾಮದೇನ? ಅಮ್ಮಾರ ನಾ ಆರಾಮದಿ ನೋಡ್ರಿ. ನೀವು ಆರಾಮದಿರಿ? ಆರಾಮ್. ಈ ಬಂದೇನ ಹೆಂಡತಿ ಮಗಳ ಕರ್ಕೊಂಡು ಹೋಗಿ ಬಂದೇನ. ನಾವು ಅದ ಅನ್ಕೊಂಡಪ್ಪ ಊರನರು. ಯಾಕೆ ಇಷ್ಟು ದಿನ ಆತ ಮಾದೇವ್ ಬಂದು ಗಂಡ ಮನೆಗೆ ವಾಪಸ್ ಹೋಗೋದ ಮಾತಾಡವಲ್ಲ, ಇಲ್ಲೇ ಇರ್ಬೇಕಂತ ಮಾಡ್ಯಾಳ ಹೇಗ ಅಂತ ನಾವು ಅದನ್ನ ಅನ್ಕೊಳಕತ್ತಿದ್ವಿ. ಬಂದೇನೆ. ಅಲ್ಲ ಸಿಕ್ಕಿದ್ ಅನ್ಸುತ್ತೆ ವಿರೂಪಾಕ್ಷಿ, ಬಿಟ್ಟೋದ್ನ ನಿನ್ನ? ಅದೇನ ಆಕಿಗೆ ಏನೋ ಕೊಡ್ಸಕ್ ಕರ್ಕೊಂಬಂದಿದ್ನಂತ್ರಿ. ಅದಕ್ಕೆ ಆಕಿಗೆ ಏನೋ ಕೊಡ್ಸ್ಕೊಂಡ್ ಕರ್ಕೊಂಬರ್ತೀನಿ, ನೀವು ಮನೆಗೆ ಹೋಗ್ರಿ ಅಂದನ್ರಿ. ಅಮ್ಮರ ಮನೆಗೆ ಹೊಂಟೀನ್ರಿ, ಹೋಗ್ತೀನಿ. ಇನ್ನ ಬರುವಲ್ರಲ್ಲಿ ಇವರಿಬ್ರು ಮಾವ ಸೊಸಿ. ಎಟತ್ ಹೋದ್ರು ಊಟ ಮಾಡಿ ಒಂದಿಟ್ಟು ಆಕಿ ಅಡ್ಡ ಪಡ್ಡ ಹಾಕಿರ್ತಾಳ. ಹೋಲ್ ಬಿಡು, ಅವ್ರ ಮಾವನ ಜೊತೆಗೆ ಹೋಗ್ಯಾಳ. ಏಟತ್ತಿಗಾರ ಯಾಕೆ ಬರುವಳ್ಳಕ? ಯಾಕ ಕೈಯಾಗ ಬಾಚ್ಕೊಡೋ ಮುಂದಾಗ ಬಾಚನ್ಕಿ ಕೈಯಿಂದ ಕೆಳಗೆ ಬಿತ್ತು. ಯಾರ ಮಂದಿ ಮನೆಗೆ ಬರ್ತಾರ ಏನು? ಎಷ್ಟು ಜೀವದಾರ ನೋಡಿಬ್ರು ಗಂಡ ಇಂತಿ ನನ್ನ ಮಗಳ ಮೇಲೆ. ಇದೇ ಜೀವ ಕೊನೆವರೆಗೂ ಇದ್ರಷ್ಟ ಸಾಕು. ನಾನು ಈ ಮನೆಯಾಗಿದ್ರೂ ನಡೀತೈತಿ. ನಾಳೆ ಎಲ್ಲಿ ನಮ್ಮ ಸುಜಾತಾಗ ಮಕ್ಕಳಾದ್ಮ್ಯಾಗ ನಮ್ಮ ಸುಜಾತ ಎಲ್ಲಿಕ್ಕಿನ ಮರಿತಾಳೋ ಏನು? ಮತ್ತು ಅದು ಕರೆನ ಐತಿ. ಅವ್ರ ಹೊಟ್ಟೆಲೆ ಒಂದು ಕೂಸು ಆತಂದ್ರೆ ಪ್ರೀತಿ ಮಮಕಾರ ಕಮ್ಮಿ ಆಗೇ ಆಗತ್ತೆ. ಏನು ಮಾಡೋಕ್ಕಾಗಲ್ಲ, ಆಗೋಲ್ದಕ್ಕೆ. ಆದರೂ ಆ ದೇವ್ರಿಗೆ ಕೇಳೋದೊಂದ, ಈ ಪ್ರೀತಿ ವಿಶ್ವಾಸ ನನ್ನ ಮಗಳ ಮೇಲೆ ಯಾವತ್ತೂ ಕಮ್ಮಿ ಆಗ್ದಿರಂಗೆ ನೋಡ್ಕೊ ಅಂತಂದು ಅಷ್ಟೆ. ಯಾರೋ ಬರ್ತಾರ ಅಂತ ಅನ್ಸಕತ್ತೈತಿ. ಏನು ಮಾಡ್ತೀರಿ ಯವ್ವ? ಯಾರು? ಬರ್ರಿ ಒಳ ಬರ್ರಿ. ಓ ಬರ್ರಿ ಒಳ ಬರ್ರಿ. ಆರಾಮದಿರಿ ಮಾದೇವಕ್ಕರ? ಹ್ಞೂ ರೀ, ನಾ ಆರಾಮದಿ ನೋಡ್ರಿ. ನೀವು ಆರಾಮದಿರಿ? ಯಾವಾಗ ಬಂದ್ರಿ ಊರಿಗೆ? 3 ದಿನ ಆಯ್ತು ನೋಡ್ರಿ ಊರಿಗೆ ಬಂದು. ಒಂದಿಟ್ಟು ಅಮ್ಮಾರಿ ಇಲ್ಲನ? ಇಲ್ರಿ, ಅವು ಕಾಳು ಕಡಿ ಬಂದಿದ್ವಲ್ಲ, ಅವನ್ನೆಲ್ಲಾನು ದಂಧಕ್ಕೆ ಮ್ಯಾಗ ಆಟ ಮ್ಯಾಗ ಇಡ್ಸಕತ್ತಾರ್ರಿ. ಮತ್ತು ಮುಂದ್ಲ ವರ್ಷ ಬಿತ್ತಕ್ಕೆ ಇದಕ್ಕೆ ಬೇಕಲ್ಲ, ಆ ಕಡೆ ಹಿಂದೆ ಬರ್ರಿ. ಇರ್ಲಿ ಅಡ್ರಿ, ಇದಿಷ್ಟು ಬರಲಿ. ಅದ ಒಂದಿಟ್ಟು ನಮ್ಮದು ನನಗೂ ನನ್ನ ಅಣ್ಣ ತಮ್ಮಗಳಿಗೂ ಜಗಳ ಬಂದೈತೆ ರೀ. ಅದಕ್ಕೆ ಅದ್ರ ಸಂಬಂಧನ ಜಗಳ ಬಗೆಹರ್ಸಕ್ಕನ ಈಗ ನಾ 3 ದಿನದ ಹೊತ್ತಾತ್ರಿ ಬಂದು ಕುತ್ಕೊಂತ ಅವ್ರ ಮನ್ಯಾಗ. ನನ್ನ ಒಟ್ಟ ದೇಕರ್ಕಿ ತೊಗೊಳ್ರು, ನನ್ನ ಒಟ್ಟ ತೊಗೊಂಡು ಮಾತಾಡವಲ್ರು. ಅದಕ್ಕೆ ನಾನು ನ್ಯಾಯ ಕೇಳ್ಕೊಂಡು ಬಂದೀನಿ. ಅಮ್ಮಾರಾದ್ರೆ ಅರ್ಥ ಮಾಡ್ಕೋತಾರೆ ಹೆಣ್ಮಕ್ಳು ಕಷ್ಟನ. ಅದಕ್ಕೆ ಓ ಹೌದನ್ರಿ? ಹಾಂ ಆತನ್ರಿ, ಚಲೋ ಆಯ್ತು. ಬರ್ರಿ ಕುಂದ್ರಿ, ಬರ್ತಾರೆ ಬರ್ರಿ. ನೀವೇನೀಗ ಇಲ್ಲೇ ಇರ್ತೀರೇನ್ರಿ? ಸದ್ಯಕ್ಕಂಕ್ರು ಇಲ್ಲೇ ಅದೇನ್ರಿ. ನೋಡೋಣ ಭಗವಂತ ಹೆಂಗೆ ಮಾಡ್ತಾನೆ ಏನು ಅಂತಂದು ನೋಡನ್ರಿ. ಈಗಂಕ್ರು ಜೀವನ ಚಲೋ ನಡೆದೈತಿ. ತವ್ರ ಮನೆಗೆ ಬಂದ್ಮ್ಯಾಗ ಒಂದಿಟ್ಟು ನೆಮ್ಮದಿ ಅಂತ ಕಂಡಿದ್ದು ನೋಡ್ರಿ.
ಬಿಡ್ರಿ ಏನಾನ ನಮ್ದು ಒಟ್ಟು ಹೆಣ್ಮಕ್ಳು ಹಣೆ ಬರ ಹೆಂಗಂದ್ರೆ ಮದುವೆ ಆದ್ಮ್ಯಾಗ ತವ್ರ ಮನಿನ ಹಿಡಿದು ಬಡ್ದಾಡ್ಬೇಕು, ಗಂಡನ ಮನಿಂದ ಹಿಡಿದು ಬಡ್ದಾಡ್ಬೇಕು, ಏನೇನು ತಿಳಿಯೋದಲ್ರಿ ಕರೆನ. ಹೌದ್ರಿ, ಹಂಗಾಗತ್ತೆ. ನಮ್ಮ ತವ್ರ ಮನೆಗೆ ಏನು ಹಂಗೇನು ಇಲ್ಲ ಬಿಡ್ರಿ. ನಮ್ಮ ಅಣ್ಣ ಎದಕ್ಕೂ ಹೊರತಿಲ್ಲ, ನಮ್ಮ ಅವನು ಹೊರತಿಲ್ಲ. ನನ್ನ ಮಗಳ ಮ್ಯಾಗ ಅಂಕ್ರು ಜೀವನ ಇಟ್ಟಾರ ಕರೆನ. ಈಗ ಸಣ್ಣಕ್ಕಿದಲ್ರಿ ಚಂದ, ಈಗ ಅದ ಬಂದಿರೋದ್ರಿ ಜಗಳೀಗ. ಈಗ ನನ್ನ ದೊಡ್ಡ ಮಗಳು ದೊಡ್ಡದಾಗೈತ್ರಿ, ಈಗ ನಾನು ಏನು ಕೇಳಿಲ್ಲ, ದೊಡ್ಡದಾಗೈತಪ್ಪ. ನೀನು ನನಗಂತ ಏನು ಕೊಟ್ಟಿಲ್ಲ, ಮದುವೆ ಮಾಡಿ ಹೊರಗೆ ಬಿಟ್ರಿ. ನಾ ಇರೋದ ಒಬ್ಬ ಹೆಣ್ಮಗಳು, ನೀವು 3-4 ಮಂದಿ ಅಣ್ಣ ತಮ್ಮಗಳು ಅದಿರಿ. ನೀವು ಏನಾರ 4 ಮಂದಿ ಇಟ್ಟಿಟ್ಟು ಏನಾರ ಕೊಡ್ರಿ ಬಂಗಾರನ ನನ್ನ ಮಗಳಿಗೆ ಅಂತ ನಾನು ಅಂದ್ರೆ, ನನಗಂಕ್ರು ಏನು ಮಾಡಿಸ್ಕೊಟ್ಟಿಲ್ಲ ಮದುವೆಯಾಗ. ಅದು ಒಂದು ಗುಂಜಿ ತಾಳಿ ಬಿಟ್ರ ಅಂದ್ರೆ ಇಲ್ಲಂತ್ರಿ, ಏನು ಕೊಡೋದಿಲ್ಲಂತ್ರಿ. ಒಬ್ಬ ಅಪ್ಪ ಕೊಡ್ತಾನ, ಅಲ್ಲಿ ಮುಗೀತು. ನಾವ್ಯಾಕೆ 4 ಮಂದಿ ಕೊಡಬೇಕು ಅಂದ್ರೆ ಅದಕ್ಕೆ ನಾನು ಮನೆ ಹೆಣ್ಮಗಳದೀನಿ ಅಂತ ನಾನಂದೆ. ಅದಕ್ಕೆ ಈಗ ನೀ ಮನೆ ಹೆಣ್ಮಗಳಿದ್ರೆ ಬರ್ಬೇಕು, ಉಣ್ಬೇಕು, ತಿನ್ಬೇಕು, ಹೋಗ್ಬೇಕು, ನಿನಗೆ ಆಸ್ತಿಯಾಗ ಅಧಿಕಾರಿ ಏನೈತಿ, ಹಂಗೇನೈತಿ, ಹಿಂಗೇನೈತಿ ಅಂತಂದು ಶುರು ಮಾಡ್ಯಾರ ನೋಡ್ರಿ. ನಾನು ಬ್ಯಾಸ್ಗಿ ಸೂಟಿಗೆ ನನ್ನ ಮಕ್ಕಳನ್ನ ಇಲ್ಲೇ ಕಳಿಸ್ತಿದ್ದೆ. ಏನು ಅವ್ರ ಮಾವುಗಳು ಚಂದಾಗ ಈಗೇನು ಈಗ ನೋಡಿದ್ ನಾನು ಹೆಗಲ ಮೇಲೆ ಹೊತ್ಕೊಂಡು ಹೋದ್ರು ನಿಮ್ಮ ಮಗಳನ್ನ ವಿರೂಪಾಕ್ಷಣ್ಣರು. ಹಂಗ ನನ್ನ ಮಕ್ಕಳನ್ನೂ ಇವ್ರೇನು ಹೊತ್ಕೊಂಡು ತಿರುಗ್ತಿದ್ರು ಬಿಡ್ರಿ 4 ಮಂದಿ. ಆದ್ರೆ ಈಗ ಏನು ಬಂದಂದ್ರೆ, ಈಗ ಮಗ್ಳು ಹೆಂಡತಿ ಬಂದ ಮ್ಯಾಗ ಪೂರ ಬದಲಾಗ್ಯಾರ್ರಿ ನಮ್ಮ ಅಣ್ಣ ತಮ್ಮಗಳು. ಒಟ್ಟಕ್ಕೆ ಯಾರೇ ಅನ್ನೋದಿಲ್ಲ. ಈಗ ಆ ಹುಡುಗಿಗೆ, ದೊಡ್ಡದಾಗಿರೋ ಹುಡುಗಿಗೆ ಒಂದು ಜೊತೆ ಬೆಂಡಾಲಿ, ಒಂದು ಚಂದನೊಂದು ಸರ, ಒಂದು ಕಾಲು ಚೈನ್, ಮತ್ತು 1-2 ಬಳಿ ಮಾಡಿಸ್ರಪ್ಪ. 4 ಮಂದಿ ಇದೀರಿ, ಅಪ್ಪ ಅವ್ವ ಕೂಡಿಟ್ಟಿದ್ದವ್ರು ಏನಾರ ಮಾಡ್ತಾರ. ನೀವು 4 ಮಂದಿ ಇದೀರಿ, ಇದಾಗ ಹೊತ್ತು ನನಗಿರವ 2 ಹೆಣ್ಣು, ಗಂಡಿಲ್ಲ ಮತ್ತೊಂದಿಲ್ಲ, ಮಾಡ್ರಿ ಅಂದ್ರೆ ಮಾಡವಲ್ರು ನೋಡು. ಅಯ್ಯೋ ಹೌದನ್ರಿ. ನೋಡ್ರಿ ಅಕ್ಕಾರ, ನಿಮ್ಗೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಈಗ ಪ್ರೀತಿ ವಿಶ್ವಾಸ ಬಾಂಧವ್ಯ ಐತಲ್ಲ, ಈಗ ನಿಮ್ಗೆ ಏನು ಬೇಕು ನೋಡ್ರಿ ಅದನ್ನು. ಈಗ ನಾನು ಕೇಳ್ಪಟ್ಟಂಗ ನೀವೀಗ ಬಂದಿರಿ, ಗಂಡ ಮನೆಯಾಗಿದ್ದ ಕರ್ಕೊಂಬಂದಾರ ನಿಮ್ಮನ್ನು, ಹೌದಾ? ನಾಳೆ ಗಂಡನೂ ಇಲ್ಲ, ತವ್ರ ಮನೆಯೂ ಇಲ್ಲ ಅಂದ್ರೆ ಭಾರಿ ಕಷ್ಟ ಆಗತ್ತೆ. ಇಲ್ಲ ಗಂಡ ಬಂದ ಕರ್ದ ಅಂದ್ರೆ ಸುಮ್ಮನೆ ಹೋಗ್ಬಿಡ್ರಿ. ಇಲ್ಲ ನೀವೇ ಹೋಗಿ ತಪ್ಪ ತನ್ನ ಗಂಡನ ಕಾಲಿಗೆ ಬಿದ್ದು ಅಲ್ಲಿರ್ರಿ, ನಿಮ್ಗೊಂದು ನೆಲಿಯರ ಆಗತ್ತಾ, ನಿಮಗೂ ಒಂದು ಹೆಣ್ಣು ಐತಿ. ಈಗ ಈ ಮದುವೆ ಆಗಿರೋ ಅಣ್ಣ ತಮ್ಮಗಳನ್ನ ನಂಬಿ ನೀವೇನಾರ ಮಾಡ್ತೀನಿ ಅಂದ್ರೆ ಭಾಳ ವಜೆ ಐತ್ರಿ. ಇಲ್ಲ ಅಂದ್ರೆ ಈಗ ಒಂದಿಟೇನ್ರ ಚಂದಾಗ ಮಾತಾಡಿ ನಿಮ್ಮ ಮಗಳ ಹೆಸರೇ, ನಿಮ್ಮ ಹೆಸರೇ ಒಂದಿಟೇನ್ರ ಆಸ್ತಿ ಮಾಡ್ಕೊಂಡು ಇಟ್ಕೊಳ್ರಿ. ನಾಳೆ ನಿಮ್ಮ ಉಪ್ಪಿನ ಕಾಲಕ್ಕೂ ನಾಳೆಕ್ಕೆ ಮದುವೆ ಮುಹೂರ್ತ ದೊಡ್ಡದು ನೇತ್ರ ಬೇಕು ಇಂಥವೆಲ್ಲ. ಮತ್ತು ಈಗ ನೀವು ಯೋಚನೆ ಮಾಡಲಿಲ್ಲ ಅಂದ್ರೆ ನನಗತ್ತಿನ ನಿಮಗೂ ಬರ್ತೈತೆ ನೋಡ್ರಿ, ಅದು ಕೇಳಕತ್ತೀನಿ. ಹ್ಞೂ ರೀ, ಅದು ಕರೆನ ಬಿಡ್ರಿ. ಇರೋದಿಲ್ಲ ಇದ ಪ್ರೀತಿ ಅಣ್ಣ ತಮ್ಮರಿಗೆ ಇರೋದಿಲ್ಲ. ಮಗ್ಲಿ ಹೆಂಡತಿ ಬರತ್ಲಿಗೆನ ಬೆನ್ನಿಂದ ಬಿದ್ದಿರ, ತಂಗಿನೂ ನೆನಪಿರಲ್ಲ, ಅಕ್ಕನೂ ನೆನಪಿರೋದಿಲ್ಲ, ತಾಯಿ ತಂದೆ ಅಂತೂ ಮೊದಲ ನೆನಪಿರೋದಿಲ್ಲ ಬಿಡ್ರಿ. ಹೆಂಡತಿ ಸರಿ ಹಿಡ್ಕೊಂಡು ಹೋಗಾರಿ ಇವರು, ಎಷ್ಟೊತ್ತಿದ್ರು ಲಾಲೆಗಳು ಅದನ್ನ ಮಾಡಾರಿ ಇವರು. ಈಗ ಎಲ್ಲ ಐತ್ ನಿಮ್ದು, ನೋಡ್ಕೋರಿ. ನೀವು ಅನ್ಬೇಡ್ರಿ, ನಮ್ಮ ಸುಜಾತ ಹಂಗಲ್ಲ, ನಮ್ಮ ಅಣ್ಣ ಹಂಗಲ್ಲ. ಸಮಯ ಸಂದರ್ಭ ಯಾರ್ಯಾರು ಹ್ಯಾಂಗೆ ಬದಲಿ ಮಾಡುತ್ತೆ ಹೇಳೋಕೆ ಹಂಗಿಲ್ಲ. ಅದಕ್ಕೆ ಈಗಂತೂ ಸುಜಾತಾಗ ಒಂದು ಕೂಸಾಗಿ ಸತ್ಯ, ಅದು ನಿಮ್ಮಿಂದ ಅಂತ ನಿಮಗೂ ಅದು ಪಾಪ ಪ್ರಜ್ಞೆ ಐತೆ. ಅವರು ಈಗ ಪಾಪ ನಿಮ್ಮ ಮಗನು ಸತ್ತಾನಂತ ಅವ್ರಿಗೂ ಒಂದು ಸಂಕಟ. ಆ ಕಾಳಜಿಯಿಂದ ನೀವು ಸುಮ್ಮನದಿರಿ, ಅವರು ಸುಮ್ಮನದಾರ. ನಾಳೆ ನೀವು ಸುಮ್ಮನೆ ಇರೋದಿಲ್ಲ, ಅವರು ಸುಮ್ಮನೆ ಇರೋದಿಲ್ರಿ. ಆವಾಗ ಜಗಳಾಗ ಬದ್ಲು ಈಗ ಒಂಚೂರು ಮಾತಾಡ್ಕೊಂಡು ಬಗೆಹರಿಸ್ಕೋರಿ. ಈಗ ನಿಮಗೂ ನಿಮ್ಮ್ಯಾಗೂ ಕರುಣೆ ಐತೆ, ಅನುಕಂಪ ಐತೆ. ಈಗ ನೀವು ಕೇಳಿದ್ರಿ ಅಂದ್ರೆ ಕೊಡ್ತಾರೆ. ಹಾಂ ಹೌದ್ರಿ, ನೀವು ಹೇಳೋದು ಕರೆ ಐತಿ. ಕರೆನ ಮಾತಾಡ್ತೀನಿ. ಇಲ್ಲಿ ಬಂದೇನ? ನಾನು ಅಲ್ಲೇ ಹೋಗಿದ್ದೆ, ಬಂದು ಹೇಳಿದ್ ನಿಮ್ಮ ಅಣ್ಣ ಬರ್ರಿ ಅಮ್ಮಾರ ಹಿಂಗ ಅಂದಿದ್ನ, ಅದಕ್ಕೆ ಅಲ್ಲಿ ಹೋಗಿದ್ದೆ. ನೀ ಇಲ್ಲಿ ಬಂದಿಯಲ್ಲ, ಮತ್ತು ನೀವು ಮುಂಜಾನೆ ಬರ್ತೀನಿ ಅಂದ್ರೆ ಬರಲಿಲ್ಲಲ್ರಿ ಅಮ್ಮಾರ, ಅದಕ್ಕೆ ನಾ ಇಲ್ಲಿ ಬಂದೆ. ಬಂದೆ. ಇಲ್ಲ ಅವ್ರು ಹಿರಿಯರೆಲ್ಲ ಎದ್ದೋದ್ರು, ನೀ ಇಲ್ಲಿ ಬಂದು ಕುಂತಿದ್ದಿ. ಅವರು ಈಗ ಹಿಂದಗಡೆ ಸಂಜೆ ಬಂದು ಬರ್ತಿದ್ದವ್ರಿ ನಾವು. ಮತ್ತು ಆಕಿಲ್ದ ಏನು ಮಾತಾಡೋಣ, ಆಕೆ ಎಲ್ಲರನ್ನು ಮಂದಿ ಕೂಡ್ಸಾಳ. ಈಗ ಆಕೆ ಇಲ್ಲ ಅಂದ್ರೆ ಹ್ಯಾಂಗೆ ಅಂತಂದು ಹೋದ್ರು ಅವರು. ಈಗ ಸಂಜೆ ಮುಂದೆ ಕೂಡ್ಸೋಂತೆಂತೋ ಈಗ ಎಲ್ಲರೂ ಹೋದ್ರು. ಹೌದನ್ರಿ, ನಾನು ನಿಮ್ಮನ್ನ ಕರೆಯಕಂತಾನೆ ಬನ್ನಿ. ಮತ್ತು ನೀವೇನೋ ಹೊಂದ್ಸಕತ್ತಾರ ಕಾಳು ಕಡಿ ಮ್ಯಾಗ ಅಟ್ಟದಾಗ ಅಂದ್ರು. ಮ್ಯಾಗ ಅಂದ್ರೆ ಅಟ್ಟದಾಗ ಹೊಂದ್ಸಕತ್ತಾರ ಅಂದ್ರು. ಇಲ್ಲವಾ, ಇಟ್ಟಕ್ಕೆ ನಿಮ್ಮ ಮನೆ ಕಡೆಗೆ ಹೋಗಿನಿ ನಾನು. ಆಕೆ ಹಿತ್ಲ ಭಾಗದಾಗ ಹಚ್ಚಿ ಹೋಗಿನಲ್ಲ ಅತ್ತೆಂದು ಅತ್ತಾಗ ಗೊತ್ತಾಗಿಲ್ಲಕ್ಕಿಗೆ ಮಾದೇವಿಗೆ. ಆತ ಕುಂದ್ರು ಈಗ ಹೋಗಾಕಂತ. ಇಲ್ಲಿಲ್ರಿ, ನಂದು ಒಂದಿಟ್ಟು ಕೆಲಸ ಐತಿ, ಬರ್ತೀನಿ ತಡ್ರಿ. ನೋಡ್ರಿ, ನಾ ಹೇಳಿದ ಒಂದಿಟ್ಟು ವಿಚಾರ ಮಾಡ್ರಿ. ಬರ್ತೀನಿ ರೀ ಮಾದೇವಕ್ಕರ, ಬರ್ತೀನಿ ರೀ ಅಮ್ಮರ. ಆತಾಳವ. ಏನ್ಲೇ, ಏನು ವಿಚಾರ ಮಾಡ್ಬೇಕಂತ ಏನೋ ಹೇಳಕತ್ತಿದ್ಲಲ್ಲ ಆಕಿ ಜೋರು ಬಾಯ್ ಮಾಡಿ. ಏನಿಲ್ಲವ, ಅವ್ರದ ಅಣ್ತಮ್ಗಳ್ದು ಹೇಳಕತ್ತಿದ್ಲ. ಅದನ್ನ ನ್ಯಾಯ ಪಂಚಾಯತಿ ಮಾಡಕ್ಕೆ ಕರೆಯಕ್ಕೆ ಬಂದೀನಿ ನಿಮ್ಮ ಅವ್ವಾರನ್ನ ಅಂದ್ಲ. ನನಗೆ ಹೆಂಗೆ ಗೊತ್ತಿ, ಹತ್ತಿಂದ ತಗ ಹೋಗಿರೋದು. ಹಂಗೆ ಕೂತಿದ್ದೆ. ಬಾ ಒಳಬ. ಹೌದಾ? ಅಯ್ಯ ಯಾಕ, ಏನಾತ ಗುಂಡವ? ಯಾಕ್ಲು ನಿನಗೆ ಸಿಟ್ಟು ಬಂದತ್ಲು? ಅಮ್ಮ ಅಪ್ಪ ಬಂದೈತಿ. ಮಾವ ಅಪ್ಪಗೆ ಬೈದು ರಸ್ತೆದಾಗ ಬಿಟ್ಟು ಬಂದ, ಮನೆಗೆ ಬರಬೇಡ ಅಂತ ಬೈದ್ ಬಿಟ್ಟು ಅಪ್ಪಗ.
ಚಲೋ ಮಾಡಿ ನೀನು ಕರೆನ ಚಲೋ ಮಾಡಿ ನೋಡು ಅವ್ನು ಅಲ್ಲೇ ಒಗದ್ ಬರ್ಬೇಕು ಅವ್ನ ಅವ ಯಾಕೆ ಬರ್ತಾನ ನನ್ನ ಮನೆಗೆ ಏನು ಉಳ್ದೈತಂತ ಬರ್ತಾನಂತ ವರಾಡೆ ಹಾ ನಾನು ಅದನ್ನ ಹೇಳಿಂಬೆ ನಾನು ಅದನ್ನ ಹೇಳಿ ಅವ್ನ ಅಲ್ಲೇ ಬಿಟ್ಟ ಕೊಟ್ಟ ಬಂದ್ ನಾನು ಅದಕ್ಕೆ ಕರ್ಕೊಂಬರ್ಲಿಲ್ಲ ನಾನು ಅವನ್ನ ಎಷ್ಟು ಚಂದ ಬಂದಾನ ಏನಪ್ಪ ಇರ್ಬಾಕ್ಸಿ ಆರಾಮದಿಯಾ ಅಂತ ಬಂದಾನ. ಇನ್ನೇನು ಉಳ್ಸ್ಯಾನಂತ ಬಂದಾನೇನು ಅವತ್ತು ಅಷ್ಟೆಲ್ಲ ಮಾತಾಡಿ ಜೀವ ತಿಂದಾನ ಮತ್ತೀಗ ದೊಡ್ಡ ದಿಮಾಕ ಮಾಡ್ಕೊಂಡು ಬಂದಾನ. ಕರ್ಕೋರಿಕಿನ್ನ ಒಳ ಕರ್ಕೋರಿ ಈಕಿ ನೋಡು ಒಂದಿನನು ಮಗಳು ಅಂತಂದು ಎತ್ಕೊಂಡು ಅಡ್ಡಾಡಿದ್ ನೋಡಿಲ್ಲ, ಒಂದು ತುತ್ತು ಮಾಡಿ ಒಂದು ತಿನ್ಸಿದ್ ನೋಡಿಲ್ಲ ನನ್ನ ಮಗಳು ಅಂತೇಳಿ ಈಕಿಗೆ ಅವ್ರ ಅಪ್ಪನ ಮ್ಯಾಗ ಎಷ್ಟು ಪ್ರೀತಿ ಐತಿ ನೋಡು. ಅವ್ರ ಅಪ್ಪ ಬರತ್ಲಿಗೆ ಅಪ್ಪ ಬಂದಾನ ಮಾವ ಅಂತ ಎಷ್ಟು ಖುಷಿಯಾಗಿ ಕುಣಿದಾಡಲ್ಲ ಅಂತಿದ್ದಿ. ತಗೋ ಕರ್ಕೋಯ್ಕಿನ್ನ ಬಾರವ ನೀ ಬಾ ಬೇಕಾಗೇ ಇಲ್ಲ ನಮ್ಮ ಮನೆಗೆ ಬರೋದು. ಯಾಕೆ ಬೇತಿ ಹಂಗೆ ಕನಕತ್ತಿಬೆ ನಿನಗೆ ಹೇಳಿದ್ನೇ ಇಲ್ಲ ಮಾನ ಮರ್ಯಾದೆ ಉಳ್ಳತ್ತಾದ್ರೆ ನೀನು ನಮ್ಮ ಮನೆಗೆ ಕಾಲು ಇಡ್ಬೇಡ ಅಂತ ಹೇಳಿದ್ನೇ ಇಲ್ಲ. ಮತ್ತ್ಯಾಕೆ ಬಂದಿ ನೀನೇ ಅಂದಿದಿ ನೀವು ಸತ್ರ ನಾವು ಬರೋದಿಲ್ಲ ನಾವು ಸತ್ರ ನೀವು ಬರಬೇಡ್ರಿ ಅಂತೇಳಿ ಮತ್ತೇನೈತಿ ಎದಕ್ಕೆ ಬಂದಿ ನೀನು ಮನೆಗೆ? ನೋಡಪ್ಪ ನಿನಗೆ ಎಷ್ಟು ಸಿಟ್ಟೈತ ನನಗೂ ಸಿಟ್ಟೈತಿ. ಅವತ್ತು ನನ್ನ ಮಗಕ್ಕೆ ಸಹಾಯಕ್ಕೆ ಕಾರಣ ನಿನ್ನ ತಂಗಿನ, ಆದ್ರೂ ನಾನು ಎಲ್ಲ ಕ್ಷಮಿಸಿ ಈಗ ನಾ ಬಂದಿನೀಗ ನನ್ನ ಮಗಳು ನನ್ನ ಹೆಂಡತಿ ಬೇಕಂತಂದು ಚಂದಾಗ ಮರ್ಯಾದಿಂದ ನನ್ನ ಮಗಳನ್ನ ನನ್ನ ಹೆಂಡತಿನ ನನ್ನ ಜೊತೆ ಕಳಿಸ್ಕೊಟ್ರ ಚಲೋ, ಇಲ್ಲಂದ್ರೆ ಮತ್ತೆ ಮಾತಾ ಬೇರೆ ಅವ್ನು ಹೇಳ್ತೀನಿ ನಾನು. ಏನು ಹೆದರ್ಸ್ತೀಯನ? ಇಲ್ಲಿ ಯಾರು ಹೆದರುದಿಲ್ಲ, ನೀ ಹೆದರ್ಸಿದ್ರ